ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನಿಲ್ಲಿ ಒಂದು 50 ಗ್ರಾಮ್ ಆಗುವಷ್ಟು ಎಳ್ಳು ತಗೊಂಡಿದ್ದೇನೆ. ಅದೇ ರೀತಿ 1 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ. ಇವತ್ತು ನಾನು ನಿಮಗೆ ಒಂದು ಎಳ್ಳಿನಿಂದ ಒಂದು ಜ್ಯೂಸ್ ಮಾಡೋದನ್ನು ತೋರಿಸಿಕೊಡ್ತೇನೆ. ಈ ಎಳ್ಳಿನಲ್ಲಿ B6 ಎನ್ನುವಂಥ ಒಂದು ವಿಟಮಿನ್ ಇದೆ. ಅದೇ ರೀತಿ ಕಬ್ಬಿಣ, ಸತು, ಮೆಗ್ನೀಷಿಯಂ ಮೊದಲಾದಂಥ ಪೋಷಕಾಂಶಗಳಿವೆ. ಈ ಕರಿ ಎಳ್ಳನ್ನು ನಾವು ಸೇವನೆ ಮಾಡುವುದರಿಂದ ಈ ಕೂದಲಿನ ಆರೋಗ್ಯಕ್ಕೆ ಇದು ಭಾರಿ ಒಳ್ಳೆಯದು ಅಂತ ಹೇಳ್ಬೋದು. ಅದೇ ರೀತಿ ನಮಗೆ ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಕಾಯ್ದುಕೊಳ್ಳಲು ಕೂಡ ಇದು ಅನುಕೂಲವಾಗಿದೆ. ಈ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ತದೆ ಶರೀರದಲ್ಲಿ. ಅದೇ ರೀತಿ ಈ ಕ್ಯಾನ್ಸರಿನ ವಿರುದ್ಧ ಹೋರಾಟ ಮಾಡ್ತದೆ. ಈ ಎಳ್ಳಿನ ಸೇವನೆ ಮಾಡ್ತಾ ಇದ್ದರೆ ಕ್ರಮೇಣ ನಮ್ಮ ಶರೀರದಲ್ಲಿ ಈ ಕರುಳು ಎನ್ನುವಂಥದ್ದು ಸ್ವಚ್ಛವಾಗ್ತದೆ. ನೋಡಿ, ಈ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಿ ಆಗಲಿಕ್ಕೆ ಇದು ಅನುಕೂಲಕರವಾಗಿದೆ. ನೋಡುವ, ಈಗ ಈ ಎಳ್ಳಿನಿಂದ ಒಂದು ಜ್ಯೂಸನ್ನು ನಾವು ತಯಾರು ಮಾಡುವ. ನೋಡಿ, ಎಳ್ಳಲ್ಲಿ ತುಂಬ ಈ ಧೂಳೆಲ್ಲ ಇರ್ತದೆ. ಅದನ್ನು ನಾವು ಮೊದಲು ನೀರಾಗಿ ಚೆನ್ನಾಗಿ ತೊಳೆದುಕೊಳ್ಳುವ. ನಾವು ಈ ರೀತಿಯಾಗಿ ಅದು ಫಿಲ್ಟ್ರಲ್ಲಿ ಇರೋದು ಈ ರೀತಿ ಮಾಡಿಕೊಂತ ನೋಡಿ. ನೋಡಿ, ನೀರೆಷ್ಟು ಕಲರ್ ಬಂದಿದೆ ನೋಡಿ. ಇನ್ನೊಮ್ಮೆ ಅದೇ ರೀತಿ ನೀರು ಹಾಕಿ ಮಾಡಿ ಕ್ಲೀನ್ ಮಾಡಿಕೊಳ್ಳುವ. ನೋಡಿ, ಎಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ಕಲ್ತಿದ್ದೇನೆ. ಅದೇ ರೀತಿ ನೋಡಿ, 1 ಕಪ್ ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಎಳ್ಳನ್ನು ಕೆಲವರು ಹುರಿದು ಕೂಡ ಜ್ಯೂಸ್ ಮಾಡ್ತಾರೆ. ಹುರಿದರೆ ಸ್ವಲ್ಪ ಟೇಸ್ಟ್ ಬರ್ತದೆ, ಆದರೆ ಇದು ಈ ಶರೀರಕ್ಕೆ ಉಷ್ಣ ಅಂತ ಕೆಲವರೆಲ್ಲ ಹೇಳ್ತಾರೆ. ಹಾಗಾಗಿ ನಾವೀಗ ಫ್ರೈ ಮಾಡದೆ ಜ್ಯೂಸ್ ಮಾಡ್ತಿದ್ದೇನೆ ನಾನಿಲ್ಲಿ. ನೀವು ಬೇಕಿದ್ದರೆ ಎಳ್ಳನ್ನು ಫ್ರೈ ಮಾಡಿ ಕೂಡ ಜ್ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿ ಬರೋದು ಬೆಲ್ಲ ಮಾತ್ರ, ಸಕ್ಕರೆ ಅಷ್ಟು ಚೆನ್ನಾಗಿ ಬರುತ್ತಿಲ್ಲ. ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ನಾನು ಎಳ್ಳು ಜ್ಯೂಸನ್ನು ಗ್ರೈಂಡ್ ಮಾಡಿದ್ದೇನೆ. ನೋಡಿ, ಇವತ್ತು ನಾವು ಸೋತಿಕೊಳ್ಳುವ.
ಈಗ ಇದನ್ನು ಇನ್ನೊಮ್ಮೆ ಗ್ರೈಂಡ್ ಮಾಡಿದಲ್ವ ಹಾಕಿ. ನೋಡಿ, ಎರಡನೇ ಬಾರಿ ಗ್ರೈಂಡ್ ಮಾಡಿದಂಥ ಎಲ್ಲ ನಾನು ಮತ್ತೆ ಸೋಸಿಕೊಳ್ತಿದ್ದೇನೆ ನೋಡಿ. ಈಗ ನಮಗೆ ಒಂದು 2-3 ಸಲ ಇದನ್ನು ಗ್ರೈಂಡ್ ಮಾಡಿ ಸೋಸಿಕೊಂಡು ತೆಗಿಸ್ಬೋದು. ಇದನ್ನು ನಾವು ಇನ್ನೊಂದು ಸಲ ಗ್ರೈಂಡ್ ಮಾಡ್ಬೋದು ನೋಡಿ. ನೋಡಿ, ಎಲ್ಲೂ ಜ್ಯೂಸ್ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ಎಲ್ಲೂ ಜ್ಯೂಸ್ ರೆಡಿಯಾಗಿದೆ. ಇವಾಗ ನಾವು ಟೇಸ್ಟ್ ನೋಡುವ. ಸರಿ, ಒಂದು ಸೂಪರ್ ಟೇಸ್ಟಾಗಿ ಬಂದಿದೆ ನೋಡಿ. ಇದು ಬೇಸಿಗೆ ಕಾಲದಲ್ಲಿ ಶರೀರಕ್ಕೆ ಕೂಡ ಭಾರಿ ಒಂದು ತಂಪು ನೀಡುವಂಥ ಒಂದು ಜ್ಯೂಸು. ಹಾಗೆ ಇಂತಹ ರೆಸಿಪಿಗಳನ್ನೆಲ್ಲ ನಾವು ಆಗಾಗ ಟ್ರೈ ಮಾಡ್ತಾ ಇರಬೇಕು ನೋಡಿ ಬೇಸಿಗೆ ಕಾಲದಲ್ಲೆಲ್ಲ. ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.